ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಯನ ಸಿದ್ದೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಇವತ್ತು ಸಂಡೇ ಸ್ಪೆಷಲು ನಾವು ಶಾವಿಗೆ ಪಾಯಸ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಾನು ಈ ಲೋಟದಲ್ಲಿ 5 ಲೋಟ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಎಲ್ಲ ಮೆಜರ್ಮೆಂಟ್ ಪ್ರಕಾರ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇನ್ನೊಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕ್ಕೊಂಡು ಶಾವಿಗೆನ ಹುರಿತಾ ಇದ್ದೀನಿ. ಶಾವಿಗೆನ ಈ ರೀತಿ ಫ್ರೈ ಮಾಡೋದ್ರಿಂದ ಈ ಲೋಟದಲ್ಲಿ ನಾನು 2 ಲೋಟ ಶಾವಿಗೆ ತಗೊಂಡಿದ್ದೀನಿ. 2 ಲೋಟ ಶಾವಿಗೆಗೆ 5 ಲೋಟ ನೀರು ಹಾಕಬೇಕು. ಸೊ ನಾನಿವಾಗ ನೀರು ಪಕ್ಕದಲ್ಲಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಸ್ಟವ್ ಮೇಲೆ. ಈ ಕಡೆ ನಾನು ಶಾವಿಗೆನ ಫ್ರೈ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ರೀತಿ ನಮಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ನೋಡಿ, ನಾನಿವಾಗ ಶಾವಿಗೆನ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಗೋಲ್ಡನ್ ಕಲರ್ ಬರೋವರೆಗೂ ಶಾವಿಗೆನ ಫ್ರೈ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಪಾಯಸ ಗಟ್ಟಿಯಾಗಲ್ಲ. ಮದುವೆ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿಯೇ ನಾನು ಮಾಡ್ತಾಯಿದ್ದೀನಿ. ಈ ರೀತಿ ಮಾಡಿದ್ರೆ ಇದು ಗಟ್ಟಿ ಆಗಲ್ಲ. ಗಟ್ಟಿ ಆಗ್ಬಿಟ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಶಾವಿಗೆ ಪಾಯಸ. ಅದಕ್ಕೆ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಇವಾಗ ಏನು ಬಿಸಿ ಮಾಡಿದ್ನೋ ನೀರು, ಅದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಶಾವಿಗೆಗೆ. ಈ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಟೇಸ್ಟು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ಸೊ ನಾನಿವಾಗ ನೀರನ್ನೆಲ್ಲ ಬಿಸಿ ಮಾಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಇದು ಒಂದು 3/4 ಭಾಗ ಬೇಯಬೇಕು ಫ್ರೆಂಡ್ಸ್. ಇದು ಬೆಂದರೆ ನೀರಿನಲ್ಲಿ ಚೆನ್ನಾಗಿರುತ್ತೆ. ನಾವು ಯಾವುದೇ ಅಡುಗೆ ಮಾಡಬೇಕಾದ್ರೆ ಮೆಜರ್ಮೆಂಟ್ ತಗೊಂಡು ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾವುದು ಅಡುಗೆನೂ ಕೆಡಲ್ಲ. ಸೊ ನಾನು ಅದಕ್ಕೆ ಅಳತೆ ಮಾಡಿದ್ದೀನಿ. ಇವಾಗ ನೋಡಿ, ನಾನು ಅದೇ ಲೋಟದಲ್ಲೇ ತಗೊಂಡಿದ್ದಲ್ಲ ಶಾವಿಗೆನ, ಅದೇ ಲೋಟದಲ್ಲಿ 2 ಲೋಟ ಗಟ್ಟಿ ಹಾಲನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಪಕ್ಕದ ಗ್ಯಾಸಲ್ಲಿ. ನೀರು 5 ಲೋಟ, 2 ಲೋಟ ಶಾವಿಗೆ, 2 ಲೋಟ ಗಟ್ಟಿ ಹಾಲನ್ನ ನಾನು ಇವಾಗ ಇಲ್ಲಿ ಬಿಸಿ ಮಾಡ್ತಾಯಿದ್ದೀನಿ. ಆ ಶಾವಿಗೆ ಬೇಯೋದ್ರೊಳಗೆ ನಾವು ಹಾಲು ಬಿಸಿ ಮಾಡಿಬಿಟ್ರೆ ಹಾಕೋದಕ್ಕೆ ಸರಿಯಾಗುತ್ತೆ. ನೋಡಿ, ಇಲ್ಲಿ ಶಾವಿಗೆ ಬೇಯ್ತಾ ಇದೆ. ಇದು ಒಂದು 3/4 ಭಾಗ ಬೇಯಬೇಕು ಫ್ರೆಂಡ್ಸ್. ಇದು ಹಂಗಾದರೆ ತುಂಬ ಚೆನ್ನಾಗಿರುತ್ತೆ, ಗಟ್ಟಿ ಆಗಲ್ಲ. ಈ ರೀತಿ ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೋಡಿ, ನಾನು ಇವಾಗ ಇದು ಬೇಯ್ತಾ ಇದೆ. ಈ ಕಡೆ ಹಾಲೂ ಬಿಸಿ ಆಗ್ತಾ ಇದೆ. ಇದು ಒಂದು ಸ್ವಲ್ಪ ಮುಟ್ಟಿ ನೋಡಿದರೆ 3/4 ಭಾಗ ಬೆಂದಿರುತ್ತಲ್ಲ, ಆ ಟೈಮಲ್ಲಿ ನಾವು ಹಾಲನ್ನ ಮಿಕ್ಸ್ ಮಾಡಬೇಕು. ಇದು ಏನಕ್ಕೆ ಬಿಸಿ ಮಾಡ್ತಿದ್ದೀನಿ ಅಂದರೆ ತಣ್ಣಗಿರೋದನ್ನ ಹಾಕಿದರೆ ಬೇಗ ಇದಾಗಲ್ಲ, ಗಟ್ಟಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಎಲ್ಲ ಬಿಸಿ ಮಾಡಿನೇ ಹಾಕ್ತಾಯಿದ್ದೀನಿ. ಇದನ್ನು ನಾವು ಶಾವಿಗೆನ ತೆಗೆದು ಒಂದು ಸ್ವಲ್ಪ ಪ್ರೆಸ್ ಮಾಡಿ ನೋಡಿ, 3/4 ಭಾಗ ಬೆಂದಿರುತ್ತೆ. ಆ ಟೈಮಲ್ಲಿ ನೀವು ಏನು ಹಾಲು ಬಿಸಿ ಮಾಡಿರ್ತೀರೋ ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ನೋಡಿ, ಕುದೀತಾ ಇದೆ. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ದಿನ ಒಂದೊಂದು ರೆಸಿಪಿ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಇವಾಗ ಏನು ಹಾಲು ಬಿಸಿ ಮಾಡಿದ್ನ ಇದಕ್ಕೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಟೇಸ್ಟ್ ಬರ್ತಿದ್ದು, ಒಂದು ಕುದಿ ಬರಬೇಕು. ಆಲ್ರೆಡಿ ಬಿಸಿ ಆಗಿರೋದ್ರಿಂದ ಇದು ಸ್ವಲ್ಪ ಹಾಲು ಬೇಗನೆ ಕುದಿಯುತ್ತೆ. ನೋಡಿ, ಇವಾಗ ಈ ರೀತಿ ಆಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಇನ್ನೊಂದು ಇನ್ನು 1/4% ಇದು ಬೇಯಬೇಕಲ್ಲ, ಇದರಲ್ಲೇ ಬೇಯ್ತಾ ಇದೆ. ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಶಾವಿಗೆ ಜೊತೆಗೆ, ಅದು ಹೊಂದ್ಕೋಬೇಕು. ಅದು ಹೊಂದ್ಕೊಂಡಿದೆ ಅಂತ ನಿಮಗೆ ಗೊತ್ತಾದಾಗ ಸಕ್ಕರೆನ ಆ್ಯಡ್ ಮಾಡಿ. ನಾನು ಅದೇ ಲೋಟದಲ್ಲಿ ಶಾವಿಗೆ ತಗೊಂಡಿದ್ದೆ. ಆ ಶಾವಿಗೆ ತಗೊಂಡಿರೋ ಲೋಟದಲ್ಲೇ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. 1.5 ಲೋಟ ಸಕ್ಕರೆ ಹಾಕ್ತಿದ್ದೀನಿ. 2 ಲೋಟ ಶಾವಿಗೆ, 1.5 ಲೋಟ ಸಕ್ಕರೆ, 2 ಲೋಟ ಹಾಲು, 5 ಲೋಟ ನೀರು. ಈ ರೀತಿ ಮೆಜರ್ಮೆಂಟಲ್ಲಿ ಮಾಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿ ಬರುತ್ತೆ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಏನೇನು ಎಷ್ಟೆಷ್ಟು ಹಾಕೋದು ಅಂತೇಳಿ. ಕನ್ಫ್ಯೂಸ್ ಆಗಬೇಡಿ. ಈ ರೀತಿ ನೀವು ಲೋಟ ಆಗಲಿ ಇಲ್ಲ ಬಟ್ಲಾಗಲಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದರಲ್ಲಿ ಮೆಜರ್ಮೆಂಟ್ ತಗೊಂಡು ನೀವು ಮಾಡಿ. ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಪಾಯಸ ಶಾವಿಗೆಗೆ, ಹಾಲಿಗೆ, ನೀರಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇದು ಒಂದು 1/4% ಇದು ಬೆಂದ್ಬಿಟ್ರೆ ಹಾಲಿನ ಜೊತೆಗೆ ಮತ್ತು ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ತೆಳುವಾಗಿದೆ. ಇಳಿಸಿದ ಮೇಲೆ ಒಂದು ಸ್ವಲ್ಪ ಒಂದು 1/4 ಭಾಗ ಅದು ಗಟ್ಟಿ ಆಗುತ್ತೆ. ಅಂದರೆ ತೀರಾ ಏನು ಗಟ್ಟಿ ಆಗೋಲ್ಲ. ಇವಾಗ ನಾನು ದ್ರಾಕ್ಷಿ ಗೋಡಂಬಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಏಲಕ್ಕಿ, ನಮ್ಮನೆಗೆ ಏಲಕ್ಕಿ ಪೌಡ್ರ್ ಖಾಲಿಯಾಗಿತ್ತು, ಏಲಕ್ಕಿನೇ ಡೈರೆಕ್ಟ್ ಹಾಕ್ತಾಯಿದ್ದೀನಿ ನಾನು. ಟೇಸ್ಟ್ ಚೆನ್ನಾಗಿರುತ್ತೆ.
ಮತ್ತು ಸ್ವಲ್ಪ ಕೇಸರಿ ಹಾಕ್ತಾಯಿದ್ದೀನಿ ನೋಡಿ. ಕೇಸರಿ ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡಿ. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ಹಾಕಿದ್ದೀನಿ ಎಲ್ಲ. ಇವಾಗ ಇದು ಕಂಪ್ಲೀಟ್ ಪಾಯಸ ಆಗಿದೆ ನೋಡಿ. ಯಾವ ರೀತಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ತೆಳುವಾಗಿ ಬಂದಿದೆ. ಇಷ್ಟು ಮಾಡಿದರೆ ಸಾಕು ಫ್ರೆಂಡ್ಸ್, ಇದು ಗಟ್ಟಿಯಾಗಲ್ಲ ನೋಡಿ. ನಾನು ಮಾಡಿಟ್ಟು ತೆಗ್ದಿದ್ದೀನಿ ಕಡೆಗೆ. ಈ ರೀತಿ ಫೈನಲ್ಲಾಗಿ ಪಾಯಸ ಬಂದಿತ್ತು. ನಮ್ಮ ಮನೆಗೆಲ್ಲ ತುಂಬ ಇಷ್ಟಪಟ್ಟು ತಿಂದರು. ಟೇಸ್ಟು ಅಷ್ಟೇ ಚೆನ್ನಾಗಿತ್ತು. ಇವತ್ತು ನಮ್ಮ ನಾದಿನಿಯವ್ರ ಬರ್ಡೇ ಇತ್ತು, ಅದಕ್ಕೋಸ್ಕರ ಸ್ಪೆಷಲಾಗಿ ಇರಲಿ ಅಂತ ಮಾಡಿದೆ. ನೆಕ್ಸ್ಟ್ ರೆಸಿಪಿ ಮುಂದೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್, ಲವ್ ಯು ಆಲ್.